ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಯಾವತ್ತೂ ಕೂಡ ಯಾರು ಕೂಡ ಅಂದುಕೊಂಡಾಗೆ ಇರೋದಿಲ್ಲ. ಬಿಗ್ ಬಾಸ್ನಲ್ಲಿ ಆಟಗಳು ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಟ್ವಿಸ್ಟನ್ನು ಪಡೆದುಕೊಳ್ಳಬಹುದು. ಈ ಬಿಗ್ ಬಾಸ್ ಸೀಸನ್ 11ರಲ್ಲೂ ಕೂಡ ಅಂಥದ್ದೇ ಟ್ವಿಸ್ಟ್ಗಳಿಗೇನೂ ಕೂಡ ಕೊರತೆ ಇಲ್ಲ. ಸಾಕಷ್ಟು ಟ್ವಿಸ್ಟ್ಗಳು ಟರ್ನ್ಗಳು ಆಗಾಗ ಬರ್ತಾನೆ ಇರುತ್ತೆ. ಯಾವಾಗ ಏನೋ ಸ್ವಲ್ಪ ಮಸಾಲೆ ಬೇಕು ಅಂತೇಳಿ ಅನಿಸುತ್ತೋ ಆಗ ಬಿಗ್ ಬಾಸ್ ತಂಡದವರು ಈ ಆಟದಲ್ಲಿ ಟ್ವಿಸ್ಟ್ಗಳನ್ನು ಇಡೋದು ನೋಡ್ತಾನೆ ಬಂದಿದ್ದೇವೆ. ಈಗಾಗಲೇ ಹನುಮಂತನನ್ನು ವೈಲ್ಡ್ ಕಾರ್ಡ್ ಮೂಲಕ ಮನೆ ಒಳಗೆ ಕಳಿಸಿದ್ರು. ಅದರಿಂದ ಸಕ್ಸಸ್ ಆದರು. ಮನೆ ಒಳಗೆ ಹನುಮಂತ ಹೋದ ಬಳಿಕ TRP ರೈಸ್ ಆಯಿತು. ಇದಾದ ಬಳಿಕ ಈಗ ಮತ್ತೆ ಇಬ್ಬರನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ದಾರೆ, ಶೋಭಾ ಶೆಟ್ಟಿ ಮತ್ತು ರಜತ್. ಇವರು ಬಂದ ಬಳಿಕ ಏನೋ ಒಂದು ಭಾರಿ ಬದಲಾವಣೆ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಇದೀಗ 9ನೇ ವಾರದ ಆಟದಲ್ಲೂ ಕೂಡ ಒಂದು ದೊಡ್ಡ ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ. ಯಾವಾಗ ಈ 9ನೇ ವಾರದ ಆರಂಭದಲ್ಲಿ ಮಂಜುವನ್ನು, ವಾರದ ಕ್ಯಾಪ್ಟನ್ ಆಗಿರುವಂತಹ ಮಂಜುವನ್ನೇ ಬಿಗ್ ಬಾಸ್ ಮನೆಯ ಮಹಾರಾಜನಾಗಿ ಆಯ್ಕೆ ಮಾಡೋದ್ರ ಮೂಲಕ ಇಡೀ ಮನೆಯ ಒಂದು ಜವಾಬ್ದಾರಿಯನ್ನು ಮಂಜು ಹೆಗಲ ಮೇಲೆ ಹಾಕೋದು ಮಾತ್ರವಲ್ಲದೆ ಒಬ್ಬ ನಿಕೃಷ್ಟ ಮಹಾರಾಜ ಮತ್ತು ವಿಕೃತವಾದಂಥ ಮಹಾರಾಜ ಯಾವ ರೀತಿ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಂಜುವನ್ನು ನಿಲ್ಲಿಸ್ತಾರೆ. ಇನ್ನು 2 ದಿನಗಳ ಕಾಲ ಮಂಜು ಇಡೀ ಮನೆಯನ್ನೇ ಕಂಪ್ಲೀಟಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ, 3ನೇ ದಿನದ ಆಟದ ಅಷ್ಟೊತ್ತಿಗೆ ಮನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟನ್ನು ಮತ್ತೆ ಬಿಗ್ ಬಾಸ್ ಕೊಡ್ತಾರೆ. ಅದೇ ಮಹಾರಾಣಿಯ ಎಂಟ್ರಿ. ಯಾವಾಗ ಮಹಾರಾಣಿಯ ಎಂಟ್ರಿ ಆಯಿತು ಅಲ್ಲಿಂದ ಬಿಗ್ ಬಾಸ್ ಮನೆ ಕಂಪ್ಲೀಟಾಗಿ ಅಲ್ಲೋಲ ಕಲ್ಲೋಲ ಆಗೋಗಿದೆ, ಕೋಲಾಹಲವೇ ಸೃಷ್ಟಿಯಾಗಿದೆ. ಬಿಗ್ ಬಾಸ್ ಮನೆ ರಣರಂಗವಾಗಿ ಬದಲಾಗುವಂಥ ಎಲ್ಲ ಸನ್ನಿವೇಶವೂ ಕೂಡ ಕಾಣಿಸ್ತಿದೆ. ಯಾಕೆ ಮತ್ತು ಹೇಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯ ಆಟ ಕಂಪ್ಲೀಟಾಗಿ ರಣರಂಗದ ರೂಪದಲ್ಲಿ ಬದಲಾಗುತ್ತೆ ಅನ್ನುವಂಥ ಸುಳಿವು ಆರಂಭದಲ್ಲೇ ಸಿಕ್ಕಿತ್ತು. ಯಾವಾಗ ಮಹಾರಾಜನಾಗಿ ಮಂಜು ಆಯ್ಕೆ ಆಗ್ತಾರೋ ಆ ಬಳಿಕ ಬಿಗ್ ಬಾಸ್ ಮನೆಯ ಆಟ ಸಾಕಷ್ಟು ರಂಗನ್ನು ಪಡೆಯಲಿದೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಮೊದಲ 2 ದಿನಗಳ ಕಾಲ ನಡೆದರೆ, 3ನೇ ದಿನ ಬುಧವಾರಕ್ಕೆ ಅತಿ ದೊಡ್ಡ ಟ್ವಿಸ್ಟನ್ನೇ ಬಿಗ್ ಬಾಸ್ ಕೊಟ್ಬಿಡ್ತಾರೆ. ವಾರದ ಕ್ಯಾಪ್ಟನ್ ಆಗಿರುವಂತಹ ಮಂಜು ರಾಜನಾಗಿ ಆಳ್ತಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಈ ಆಳ್ವಿಕೆಯಲ್ಲಿ ಮತ್ತೊಂದು ಟ್ವಿಸ್ಟನ್ನು ಕೊಟ್ಟು ಬಿಗ್ ಬಾಸ್ ಮನೆಗೆ ಒಬ್ಬ ಮಹಾರಾಣಿಯ ಎಂಟ್ರಿಯನ್ನು ಕೊಡ್ತಾರೆ. ಉಗ್ರ ಮಂಜು ಉಗ್ರ ಅವತಾರದ ದರ್ಬಾರ್ಗೆ ಬ್ರೇಕ್ ಹಾಕೋದಕ್ಕೆ ಈ ಟ್ವಿಸ್ಟನ್ನು ಕೊಡ್ತಾರೆ, ಈ ಎಂಟ್ರಿಯನ್ನು ಮಾಡಿಸ್ತಾರೆ. ಯಾಕಂದರೆ ಮನೆಗೆ ಯಾವಾಗ ಯುವರಾಣಿ ಮೋಕ್ಷಿತಾ ಪೈ ಅವರು ಎಂಟ್ರಿ ಕೊಡ್ತಾರೋ, ಮೋಕ್ಷಿತಾ ಪೈಯ ಅಹಂಕಾರ ದರ್ಪವು ಕೂಡ ಮಂಜುಗಿಂತ ಏನೂ ಕಡಿಮೆ ಇರೋದಿಲ್ಲ ಅನ್ನೋದನ್ನು ಬಿಗ್ ಬಾಸ್ ಯಾವಾಗ ವಿವರಿಸಿ ಹೇಳಿರ್ತಾರೋ, ಈಗ ಮೋಕ್ಷಿತ ದರ್ಬಾರ್ ಕೂಡ ಇದೇ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಮಂಜು ಅವರು ರಾಜನಾಗಿದ್ದರೆ, ಈಗ ಇವರಿಗೆ ವಿರೋಧಿ ಬಣ ಒಂದು ಹುಟ್ಟುಕೊಳ್ಳುತ್ತೆ. ಆ ವಿರೋಧಿ ಬಣದ ನಾಯಕಿಯಾಗಿ ಯುವರಾಣಿ ಮೋಕ್ಷಿತಾ ಪೈ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಾಮ್ರಾಜ್ಯಕ್ಕಾಗಿ ಇಬ್ಬರ ನಡುವೆ ಕಿತ್ತಾಟವೂ ಕೂಡ ನಡೆಯಲಿದೆ. ಇಡೀ ಮನೆ ಇಬ್ಬಾಗ ಆಗಿದೆ. ಯುವರಾಣಿಯ ಆಗಮನ ಆಗಿರೋದ್ರಿಂದ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಹಾರಾಜನ ಕುರ್ಚಿಗೆ ಕಂಟಕವೂ ಕೂಡ ಎದುರಾಗಿದೆ. ಇದರಿಂದ ದೊಡ್ಡ ಮನೆ ರಣಾಂಗಣವಾಗಿ ಬದಲಾಗಿದೆ. ಅಷ್ಟು ಮಾತ್ರವಲ್ಲ, ದೊಡ್ಡ ಮನೆಯಲ್ಲಿ 2 ತಂಡವೂ ಕೂಡ ಆಗಿರೋದ್ರಿಂದ 2 ತಂಡದ ನಡುವೆ ಒಂದು ಕಿಚ್ಚೆ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ವೈಯಕ್ತಿಕವಾಗಿಯೂ ಕೂಡ ಒಂದಷ್ಟು ದಾಳಿಗಳು ನಡೀತಾ ಇದ್ದಾವೆ. ವೈಯಕ್ತಿಕವಾಗಿ ಒಂದಷ್ಟು ಹಠ ಸಾಧನೆಯೂ ಕೂಡ ಸಾಗ್ತಾ ಇದೆ. ಮೋಕ್ಷಿತಾ ಹಾಗೂ ಮಂಜು ನಡುವೆ ಈ ಮೊದಲೇ ಒಂದು ಕಿಚ್ಚು ಹೊತ್ತುಕೊಂಡಿತ್ತು. ಇದೇ ಮೋಕ್ಷಿತಾ ಮಂಜು ಅವರ ಟೀಮ್ನಲ್ಲಿ ಆರಂಭದಲ್ಲಿ ಇದ್ದಾಗೆ. ಗೌತಮಿ ಮಂಜು ಜೊತೆಗೆ ಮೋಕ್ಷಿತಾ ಕೂಡ ಇದ್ಲು. ಆದರೆ ಈ ಮೂವರ ನಡುವೆ ಭಿನ್ನಾಭಿಪ್ರಾಯ ಬಂದಂಥ ಕಾರಣಕ್ಕೋಸ್ಕರ ಮೋಕ್ಷಿತಾ ಇದೇ ತಂಡದಿಂದ ಹೊರಗಡೆ ಬರ್ತಾರೆ. ಈಗ ಇದೇ ಮಹಾರಾಜನ ವಿರುದ್ಧ ತೊಡೆತಟ್ಟಿರುವಂಥ ಮೋಕ್ಷಿತಾ ಹೇಗೆ ಮನೆಯನ್ನು ನಿಭಾಯಿಸ್ತಾರೆ, ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ, ಇದು ಸದ್ಯಕ್ಕಿರುವಂಥ ಕುತೂಹಲ. ಮೋಕ್ಷಿತಾ ಹಾಗೂ ಮಂಜು ನಡುವೆ ಬೆಂಕಿ ಬಿದ್ದಂತಾಗಿದೆ. ಗೋಲ್ಡ್ ಸುರೇಶ್ ಅವರು ಮಹಾರಾಣಿಯ ಆಜ್ಞೆಯಂತೆ ಯುವರಾಣಿ ನೋಡಿದಾಗ ತಲೆ ತಗ್ಗಿಸಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಗೌತಮಿ ಅವರು ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ತಲೆ ತಗ್ಗಿಸಿದ ದಿನ ಅವರನ್ನು ನಾನು ಒಪ್ಪಿಕೊಂಡಂತೆ ಅಂತೇಳಿ ಗೌತಮಿ ಹೇಳಿ ಅಸಾಧ್ಯ ಅನ್ನುವಂತಹ ಮಾತನ್ನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇತ್ತ ಮಂಜು ಮೋಕ್ಷಿತಾ ಅವರ ಬಗ್ಗೆ ಗೇಲಿಯನ್ನು ಮಾಡಿದ್ದಾರೆ. ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡಿರೋದು ಮಾತ್ರವಲ್ಲ, ನಾಲಿಗೆಗೂ ಕೂಡ ಬಣ್ಣವನ್ನು ಹಚ್ಚಿಕೊಂಡಿರುವಂತಹ ಈಕೆ ಸಾಮಾನ್ಯವಾದಂತಹ ನರಿ ಕಣ್ಣೀರು ಹಾಕೊಳ್ಳಲ್ಲ. ಮೊನ್ನೆ ಈಕೆ ಕಣ್ಣೀರು ಹಾಕಿದ್ದು ನಿಜವಾಗ್ಲೂ ಕೂಡ ಕಣ್ಣೀರಲ್ಲ, ಈಕೆ ನರಿಯ ಕಣ್ಣೀರನ್ನು ಹಾಕಿದ್ದು. ಈಕೆ ಆಡಿರೋದು ಆಟವನ್ನಲ್ಲ, ಈಕೆ ಡ್ರಾಮವನ್ನು ಮಾಡಿರೋದು. ನಾನು ಕೊಟ್ಟಿರುವಂಥ ಭಿಕ್ಷೆ ಅಂತಲೇ ಟಾಂಗನ್ನು ಕೊಡ್ತಾರೆ. ಇದಕ್ಕೆ ಕೋಪಗೊಂಡಂಥ ಮೋಕ್ಷಿತಾ, ನೀವು ಕೊಟ್ಟಿದ್ದಲ್ಲ, ಬಿಗ್ ಬಾಸ್ ಕೊಟ್ಟಿರುವಂಥ ಭಿಕ್ಷೆ ಅಂತೇಳಿ ಜೋರಾಗಿ ಕಿರಿಚಾಡ್ತಾರೆ. ಇದು ಯುವರಾಜ ಮತ್ತು ಯುವರಾಣಿಯ ನಡುವೆ
ದೊಡ್ಡ ವಾಗ್ಯುದ್ಧಕ್ಕೆ ಕಾರಣವಾದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂತಹ ಉದಾಹರಣೆ ಅಥವಾ ಸಾಕ್ಷಿಯು ಕೂಡ ಈಗ ಸಿಗ್ತಾ ಇದೆ. ಕಾರಣ ಇದರ ಮುಂದುವರೆದ ಭಾಗ ಇನ್ನಷ್ಟು ಭೀಕರವಾಗಿ ಇರಲಿದೆ ಅನ್ನುವಂಥ ಮುನ್ಸೂಚನೆ ಲಭ್ಯವಾಗಿದೆ. ಅಸಲಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇಂಥದ್ದೊಂದು ಟ್ವಿಸ್ಟನ್ನು ಕೊಟ್ಟಿದ್ದು ಯಾರು ಅಂತೇಳಿ ಕೇಳಿದ್ರೆ, ಇಂಥದ್ದೇ ವಾತಾವರಣ ನಿರ್ಮಾಣ ಆಗಿದ್ದು ಹೇಗೆ ಅಂತೇಳಿ ಕೇಳಿದ್ರೆ, ಅದು ಬಿಗ್ ಬಾಸ್ ಮಾಡಿದಂಥ ಸ್ಟ್ರಾಟರ್ಜಿಯಿಂದ, ಬಿಗ್ ಬಾಸ್ ಮನೆಯ ಸದಸ್ಯರು ಮಾಡಿದಂಥ ಸ್ಟ್ರಾಟರ್ಜಿಯಿಂದ, ಅಂದರೆ ಸ್ಪರ್ಧಿಗಳಲ್ಲ, ಅಲ್ಲಿನ ವರ್ಕರ್ಸ್ಗಳು, ಟೀಮ್ನವರು ಮಾಡಿದಂಥ ಸ್ಟ್ರಾಟರ್ಜಿಯಿಂದ. ಯಾಕಂತ ಹೇಳಿದ್ರೆ ಗೊತ್ತಿತ್ತು, ಇದನ್ನು ಹೀಗೆ ಬಿಟ್ಟರೆ ಇದು ಒನ್ ಸೈಡೆಡ್ ಆಗಿ ಹೋಗುತ್ತೆ. ಯಾರನ್ನ ಮಂಜುವನ್ನು ರಾಜನಾಗಿ ಹೀಗೆ ಬಿಡ್ತಾ ಹೋದರೆ ಅದು ಒನ್ ಸೈಡೆಡ್ ಕಾರ್ಯಕ್ರಮವಾಗಿ ಹೋಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಇಲ್ಲಿ ಏನಾದರೂ ಒಂದು ಬದಲಾವಣೆ ಇರಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಮಿಡಿಯೇಟ್ಲಿ ಯುವರಾಣಿ ಅನ್ನುವಂಥ ಪೊಸಿಷನನ್ನು ಫಿಕ್ಸ್ ಮಾಡ್ತಾರೆ. ಹಾಗಾದರೆ ಯುವರಾಣಿಯನ್ನು ಯಾರು ಮಾಡೋದು? ಈಗ ಗೌತಮಿಯನ್ನು ಮಾಡಿದ್ರೆ ಸರಿ ಹೋಗೋದಿಲ್ಲ. ಇಬ್ಬರು ಕೂಡ ಪರಸ್ಪರ ಒಂದು ರೀತಿಯಲ್ಲಿ ಯುದ್ಧ ಮಾಡುವಂಥ ಹಂತಕ್ಕೆ ಹೋಗಬೇಕು. ಅಷ್ಟು ದ್ವೇಷವನ್ನು ಕಾರ್ತಾ ಇರಬೇಕು. ಗೌತಮಿ ಅಸಾಧ್ಯ, ಐಶ್ವರ್ಯ ಇಂಪಾಸಿಬಲ್ಲು. ಇನ್ನು ಭವ್ಯ ಚೆನ್ನಾಗೇ ಇದ್ದಾರೆ. ಯಾರು ಮಂಜು ಮತ್ತು ಭವ್ಯ ಅಂಥದ್ದೇನು ದ್ವೇಷ ಅವರ ನಡುವೆ ಇಲ್ಲ. ಹೀಗಾಗಿ ಇರುವಂಥದ್ದು ಒಂದೇ ಒಂದು ಆಪ್ಷನ್ನು ಈಕೆ ಮೋಕ್ಷಿತಾಗೆ ಆಲ್ರೆಡಿ ಮಂಜು ಮೇಲೆ, ಗೌತಮಿ ಮೇಲೆ ವಿಪರೀತವಾದಂಥ ಸಿಟ್ಟಿದೆ. ಹಾಗಾಗಿ ಇದನ್ನೇ ಬಳಕೆ ಮಾಡಿಕೊಂಡಂತಹ ಬಿಗ್ ಬಾಸ್ ಟೀಮ್ನವರು ಮೋಕ್ಷಿತಾಳನ್ನೇ ಯುವರಾಣಿ ಮಾಡಿಬಿಡ್ತಾರೆ. ಮೋಕ್ಷಿತಾಳನ್ನೇ ಆ ಕಡೆ ಇಳಿಸ್ಬಿಡ್ತಾರೆ. ಯಾವಾಗ ಮೋಕ್ಷಿತ ಆ ಕಡೆ ಇಳಿತಾರೋ ಅಲ್ಲಿಂದ ಆಟ ಕಂಪ್ಲೀಟಾಗಿ ಬದಲಾಗುತ್ತೆ ಅನ್ನುವಂಥ ಮುನ್ಸೂಚನೆ ಇತ್ತು. ಅದೇ ರೀತಿಯೂ ಕೂಡ ಆಯಿತು. ಎಕ್ಸ್ಪೆಕ್ಟೇಷನ್ ಅಲ್ಲಿ ಅದೇ ರೀತಿ ಏನು ಇವ್ರದ್ದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ನಡೀತು. ಸೊ ದಟ್ ಮೋಕ್ಷಿತ ಅಲ್ಲಿಂದ ಒಂದು ರೀತಿಯಾದಂತಹ ಸ್ಟ್ರಾಟರ್ಜಿಗಳನ್ನು ಮಾಡಿಕೊಂಡು ತನ್ನದೇ ರೀತಿಯಲ್ಲಿ ಒಂದು ಟೀಮನ್ನು ಫಾರ್ಮ್ ಮಾಡಿಕೊಂಡು ಈಗ ಬಿಗ್ ಬಾಸ್ ಕೊಟ್ಟಂಥ ಟೀಮ್ನ ನಡುವೆ ಟಗಫರನ್ನು ನಿರ್ಮಾಣ ಮಾಡ್ತಾರೆ. ಇವತ್ತು ನಡೆಯುವಂತಹ ಸ್ಪರ್ಧೆ ಏನಿದೆ, ಆ ಟಾಸ್ಕ್ಗಳೇನಿರ್ತವೆ ಅದು ಕೂಡ ಇದೇ ತಂಡದ ನಡುವೆ ನಡೆಯುವಂಥ ಟಾಸ್ಕ್ ಆಗಿರೋದ್ರಿಂದ ಪರಸ್ಪರ ಇಬ್ಬರ ನಡುವೆ, ಅಂದರೆ ಎರಡು ತಂಡದವರ ನಡುವೆ ವಾಗ್ಯುದ್ಧ, ವಾಕ್ಸಮರ ಎಲ್ಲವೂ ಕೂಡ ಕಾಮನ್ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಅದಕ್ಕಿಂತ ಮುಂಚೆನೇ ಇವರಿಬ್ಬರೂ ಕೂಡ, ಯಾರು ಮೋಕ್ಷಿತ ಮತ್ತು ಉಗ್ರ ಮಂಜು, ಅತಿರೇಕದ ವರ್ತನೆಯನ್ನು ಮಾಡಿ ಅತಿರೇಕದ ಬೈಗುಳವನ್ನು ಬೈಕೊಳ್ಳೋದು, ಜೊತೆಗೆ ಪರಸ್ಪರ ಒಬ್ರಿಗೊಬ್ರು ಸವಾಲನ್ನು ಹಾಕಿಕೊಳ್ಳೋದು, ಇವೆಲ್ಲವನ್ನು ಕೂಡ ನೋಡುವಂತಹ ಸೌಭಾಗ್ಯ ವೀಕ್ಷಕರದು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಈಗ ರಣಾಂಗಣವಾಗಿ ಬದಲಾಗ್ತದೆ. ಬಿಗ್ ಬಾಸ್ ಮನೆ ಅಲ್ಲೋಲ ಕಲ್ಲೋಲವಾಗ್ತದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇಬ್ಬರ ನಡುವಿನ ವಾಕ್ಸಮರ ಇದು ಬೇರೆಯದೇ ಹಂತಕ್ಕೆ ಹೋಗಿ ತಲುಪಿದ್ರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಮಂಜು ಮತ್ತು ಈ ಮೋಕ್ಷಿತಾಳ ಈ ಕ್ಯಾಪ್ಟನ್ಶಿಪ್, ರಾಜ ಮತ್ತು ಯುವರಾಣಿ ಈ ಟಾಸ್ಕು, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.